ನೀನು ಒಂದು ಕೆಫೆಲ್ ಕೂತಿದೆಯಾ, ಎಲ್ಲರೂ ತುಂಬ ಜೋಶ್ನಲ್ಲಿ ಹೊಸ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದಾರೆ. ಮೂವಿ ತುಂಬ ಸಖತ್ತಾಗಿದೆ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಹಾಡು ಹಾಡ್ತಾರೆ ಅಂತಮ್ಮ ಅಂತಮ್ಮ. ಆದರೆ ನೀನು ಕಳೆದ ಅರ್ಧ ಗಂಟೆಯಿಂದ ಅಲ್ಲೇ ಇದೆಯಾ, ಏನೂ ಮಾತಾಡ್ತಾ ಇಲ್ಲ. ಆಮೇಲೆ ನಿಂಗೊಂದು ಯೋಚನೆ ಬರುತ್ತೆ, ಅಯ್ಯೋ ನಾನು ಏನಾದರೂ ಮಾತಾಡಬೇಕಲ್ಲ, ಇಲ್ಲ ಅಂದರೆ ಇವರು ನನ್ನ ಬೋರಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಏನಂದರೆ ನೀವು ಆ ಸಿನಿಮಾ ನೋಡೇ ಇಲ್ಲ ಅಥವಾ ಟ್ರೇಲರ್ ಕೂಡ ನಿಮಗೆ ಗೊತ್ತಿಲ್ಲ. ಈಗ ಏನು ಮಾಡ್ತೀರಾ, ಸ್ವಲ್ಪ ಯೋಚನೆ ಮಾಡಿ ಕೊನೆಗೆ ನೀನು ಹೇಳೇ ಬಿಡ್ತೀಯಾ, ಹೌದು ಮೂವಿ ತುಂಬ ಸಕ್ಕತ್ತಾಗಿತ್ತು ಇದೆ. ಆದರೆ ನೀನು ನಿನ್ನ ಮಾತನ್ನ ಮುಗಿಸೋ ಹೊತ್ತಿಗೆ ಇನ್ನೊಬ್ಬರು ಮಾತನ್ನ ಶುರು ಮಾಡಿರ್ತಾರೆ. ಮಗ ಸಿನಿಮಾ ನೋಡಿದ ಮೇಲೆ ನನಗೆ ಬ್ರೇಕಪ್ ನೆನಪಾಯಿತು. ಎಲ್ಲರೂ ಅವನ ಕಡೆ ತಿರುಗ್ತಾರೆ, ನಿನ್ನ ಮಾತು ಅಲ್ಲೇ ಮುಗಿದು ಹೋಗುತ್ತೆ. ಆ ಕ್ಷಣದಲ್ಲಿ ನಿಂಗೆ ಬೇಜಾರಾಗುತ್ತೆ, ಆದರೆ ಸಿನಿಮಾ ಬಗ್ಗೆ ಅಲ್ಲ. ಯಾಕೆ ಯಾರು ನಿನ್ನ ಮಾತಿಗೆ ವ್ಯಾಲ್ಯೂ ಕೊಡ್ತಿಲ್ಲ ಅನ್ನೋ ವಿಚಾರಕ್ಕೆ. ಮನೆಗೆ ಬಂದಮೇಲೆ ನೀನು ಕೂಡ ಫೋನ್ ತೆಗೆದುಕೊಂಡು ಸಿನಿಮಾದ ಟ್ರೇಲರ್ ನೋಡ್ತೀಯಾ, ಆದರೆ ನಿಂಗೆ ಅದು ಇಷ್ಟ ಆಗೋದಿಲ್ಲ. ನಂತರ ಯೂಟ್ಯೂಬ್ನ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಒಂದು ವಿಡಿಯೋ ಬರುತ್ತೆ, 5 ಸೋಷಿಯಲ್ ಸ್ಕಿಲ್ಸ್ ದ್ಯಾಟ್ ಮೇಕ್ ಯುವರ್ ಪರ್ಸ್ನಾಲಿಟಿ ಮ್ಯಾಗ್ನೆಟಿಕ್ ಅಂತ. ನೀನು ಅದೇ ವಿಡಿಯೋನ ಇವಾಗ ನೋಡ್ತಾ ಇದೀಯಾ. ಯಾಕಂದರೆ ಅಯ್ಯೋ ಇದೇ ಬೇಕಾಗಿತ್ತು ಅಂತ ಅಂದ್ಕೊಳ್ತೀಯ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಿನಗೆ ಮೊದಲನೇ ಸ್ಕಿಲ್ನ ಹೇಳ್ಕೊಡ್ತೀನಿ. ಇವುಗಳನ್ನ ಅಭ್ಯಾಸ ಮಾಡಿದ್ರೆ ನೀನು ಕೂಡ ಹೆಚ್ಚು ಕಾನ್ಫಿಡೆಂಟ್, ಅಟ್ರಾಕ್ಟಿವ್ ಹಾಗೆ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿನ ಬೆಳೆಸ್ಕೊಡ್ಬೋದು. ಮತ್ತು ನಾನು ಇದನ್ನ ಕೇವಲ ಪುಸ್ತಕ ಓದಿ ಹೇಳ್ತೀರ. ನನಗೂ ಒಂದು ಕಾಲದಲ್ಲಿ ಜನರ ಜೊತೆ ಮಾತಾಡಲಿಕ್ಕೆ ಭಯ ಇರ್ತಿತ್ತು. ಹೊಸ ಜನರನ್ನ ಭೇಟಿ ಆಗೋದು ಅಂದರೆ ಟೆನ್ಷನ್ ಆಗ್ತಿತ್ತು. ಆದರೆ ನಿಧಾನವಾಗಿ ಕೆಲವು ವಿಷಯಗಳನ್ನ ಕಲ್ತಿದ್ದೀನಿ. ಅದನ್ನು ಒಂದೊಂದಾಗಿ ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದು, ಎಲ್ಲರನ್ನೂ ಇಂಪ್ರೆಸ್ ಮಾಡಲಿಕ್ಕೆ ಹೋಗಬೇಡ. ನಾನು ಒಂದು ವಿಷಯ ಗಮನಿಸಿದ್ದೀನಿ, ಬಹಳ ಜನರು ತಮ್ಮ ಜೀವನವನ್ನು ಎಂಜಾಯ್ ಮಾಡ್ತೀನಿ ಅಂತ ತೋರಿಸೋದಕ್ಕೆ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೋಗ್ತಾರೆ. ಇಮ್ಯಾಜಿನ್ ಮಾಡು, ನೀನು ನಿನ್ನ ಫ್ರೆಂಡ್ಸ್ ಕೆಫೆಲಿದ್ದೀರಾ, ಒಬ್ಬ ಹೇಳ್ತಾನೆ ಬೆಳಗ್ಗೆ ಬೇಗ ಹೇಳ್ತೀನಿ, ಅದೇ ಇನ್ನೊಬ್ಬ ಹೇಳ್ತಾನೆ ನಾನು 4 ಗಂಟೆ ಜಿಮ್ ಮಾಡ್ತೀನಿ. ಇದೆಲ್ಲ ಕೇಳಿ ನೀನು ಕೂಡ ಹೇಳ್ತೀಯ, ನಾನು ಬಾಲ ಓಡ್ತೀನಿ, ನಾನು ಮೊಬೈಲ್ ಅವಾಯ್ಡ್ ಮಾಡ್ತೀನಿ, ಜಿಮ್ ಮಾಡ್ತೀನಿ, ನಾನು ಫೋನ್ ಬಳಸೋದಿಲ್ಲ. ಪ್ರಾಕ್ಟಿಕಲಿ ನೀನು ನಿನ್ನೆ ರಾತ್ರಿ 1 ಗಂಟೆವರೆಗೂ ಮೊಬೈಲ್ ನೋಡಿಲ್ವಾ? ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಯಾಕೆ ನಾವು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡಬೇಕು? ಯಾಕಂದರೆ ನಮಗೊಂದು ಭಯ ಇರುತ್ತೆ, ನಾನು ನಿಜವಾಗಿ ಹೇಗಿದ್ದೇನೋ ಹಾಗೇನಾದರೂ ಪ್ರೆಸೆಂಟ್ ಮಾಡಿಕೊಂಡ್ರೆ ಜನ ನನ್ನ ಇಷ್ಟಪಡೋದಿಲ್ಲ ಅಂತ. ಆದರೆ ನಿಜವಾಗೂ ಹಾಗೇನಾ? ಇಲ್ಲ. ಜನರು ಫೇಕ್ ಪರ್ಫೆಕ್ಷನ್ಗಿಂತ ರಿಯಲ್ ವ್ಯಕ್ತಿಗಳನ್ನ ಹೆಚ್ಚಿಗೆ ಇಷ್ಟಪಡ್ತಾರೆ. ನೀನು ಎಲ್ಲವನ್ನೂ ಗೊತ್ತಿದೆ ಅಂತ ಪ್ರಿಟೆಂಡ್ ಮಾಡಿದ್ರೆ ಜನರು ನಿನಗೆ ಕನೆಕ್ಟ್ ಆಗೋದಿಲ್ಲ. ಆದರೆ ನಿನಗೆ ಗೊತ್ತಿಲ್ಲ ಅನ್ನೋದನ್ನು ನೀನು ಒಪ್ಕೊಂಡ್ರೆ ಜನ ನಿನ್ನ ಹೆಚ್ಚು ರೆಸ್ಪೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಅದೇ ಸಿನಿಮಾ ಡಿಸ್ಕಷನ್ನ ತೆಗೆದುಕೊಂಡ್ರೆ ಈ ಬಾರಿ ನೀನು ಹೀಗೆ ಹೇಳ್ಬೋದು, ನಿಜ ಹೇಳಬೇಕು ಅಂದರೆ ನಾನು ಆ ಮೂವಿ ನೋಡಿಲ್ಲ, ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತಂದರೆ ನಾನು ಒಂದೊಂದ್ಸತಿ ನೋಡ್ತೀನಿ. ಆ ಜನ ನಿನ್ನನ್ನು ತುಂಬ ಜೆನ್ಯೂನ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನೀನು ಯಾರನ್ನೂ ಇಂಪ್ರೆಸ್ ಮಾಡ್ತಾ ಇಲ್ಲ, ಇರೋ ವಿಷಯಗಳನ್ನ ಹೇಳ್ತಾ ಇದೆಯಾ, ನೀನು ನಿನ್ನಂತೆ ಇದೆಯಾ. ಹಾಗೆಯೇ ಯಾವಾಗಲೂ ನಾವು ಕ್ರಿಂಜ್ ಆಗೋ ಭಯದಲ್ಲಿ ಬದುಕ್ತೀವಿ. ನಾನು ಹೀಗೆ ಹೇಳಿದರೆ ಅವಕಾಡ್ ಅನಿಸುತ್ತಾ, ನಾನು ನೀರು ಕೇಳಿದರೆ ತಪ್ಪಾಗತ್ತಾ ಅಂತ. ಅಯ್ಯೋ, ಯಾರು ಅಷ್ಟು ಯೋಚನೆ ಮಾಡಲ್ಲ. ನೀನು ಹೊರಗಡೆ ಹೋದಾಗ ದಿನವಿಡೀ ಬೇರೆ ಜನರ ಜೊತೆ ಮಾತಾಡ್ತಿರ್ತೀಯಲ್ಲ, ಇಷ್ಟು ಬೇರೆ ಜನರ ಬಗ್ಗೆ ನೀನು ವಿಚಾರ ಮಾಡ್ತೀಯಾ? ಅದೇ ರೀತಿ ಎಲ್ಲರೂ ತಮ್ಮ ಜೀವನದ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ಎಲ್ಲ ಸಮಯದಲ್ಲೂ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿರೋ ಅವಶ್ಯಕತೆ ಇಲ್ಲ. ಇನ್ನೊಂದು ಮುಖ್ಯ ವಿಷಯ, ಬೇರೆಯವ್ರನ್ನ ಜಡ್ಜ್ ಮಾಡೋದನ್ನು ಕಡಿಮೆ ಮಾಡು. ಯಾಕಂದರೆ ನೀನು ಎಷ್ಟು ಹೆಚ್ಚು ಬೇರೆ ಜನರನ್ನ ಜಡ್ಜ್ ಮಾಡ್ತೀಯೋ ಅಷ್ಟು ಹೆಚ್ಚು ನೀನು ಕೂಡ ಜಡ್ಜ್ ಆಗಿ ಹೋಗ್ಬಿಡ್ತೀಯ. ಆದರೆ ನೀನು ಜನರನ್ನ ಹೆಚ್ಚು ಸ್ವೀಕರಿಸಲು ಶುರು ಮಾಡಿದಾಗ ನಿನ್ನನ್ನು ಕೂಡ ನೀನು ಸ್ವೀಕರಿಸಲು ಶುರು ಮಾಡ್ತೀಯ. ಮತ್ತು ಆತ್ಮವಿಶ್ವಾಸ ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಇವತ್ತಿಂದ ಏನು ಮಾಡಬೇಕು? 2 ಸಣ್ಣ ಕೆಲಸ. ಮೊದಲನೇದು, ಯಾರಿಗೂ ಇಂಪ್ರೆಸ್ ಮಾಡೋಕ್ಕೆ ಹೋಗ್ಬೇಡ. 2ನೇದು, ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತ ಹೇಳು. ಇನ್ನೊಂದು, ಪ್ರತಿದಿನ ಕೂಡ ಒಂದು ಆಕ್ವರ್ಡ್ ಕೆಲಸ ಮಾಡು. ಅಂಗಡಿಗೆ ಹೋಗಿ ಒಂದು ವಸ್ತುವಿನ ಬೆಲೆ ಕೇಳು, ಹೊಸ ವ್ಯಕ್ತಿಗೆ ಹಾಯ್ ಹೇಳು, ಮೀಟಿಂಗ್ನಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳು, ಫ್ರೆಂಡ್ಸ್ ಜೊತೆಗೆ ಒಂದು ಜೋಕ್ನ ಟ್ರೈ ಮಾಡು. ಪ್ರತಿ ಸಲ ನೀನು ಹೀಗೆ ಮಾಡಿದಾಗ ನಿನ್ನ ಬ್ರೈನ್ ಒಂದು ಹೊಸ ವಿಷಯ ಕಲಿಯುತ್ತೆ. ಅಯ್ಯೋ, ನಾನಿಷ್ಟು ಭಯಪಟ್ಟಿದ್ದು ವ್ಯರ್ಥ ಅಂತ ಅನಿಸ್ಬಿಡುತ್ತೆ. ಅಲ್ಲಿಂದ ನಿಜವಾದ ಕಾನ್ಫಿಡೆನ್ಸ್ ಶುರು ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸ್ಕಿಲ್ ಜೊತೆಗೆ ಸಿಗೋಣ. ಥ್ಯಾಂಕ್ ಯು. ಇಷ್ಟ ಆಗಿದ್ದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಫಾಲೋ ಮಾಡು. ಥ್ಯಾಂಕ್ ಯು.